ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಒಂದು ಕಡೆ ಇಂಗ್ಲೆಂಡ್ ಎದುರು ಟೀಂ ಇಂಡಿಯಾ ಹೀನಾಯವಾಗಿ ಸರಣಿ ಸೋತು ಮುಖಭಂಗ ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ಜಾಗತಿಕ ಕ್ರಿಕೆಟ್ನಲ್ಲಿ ಎರಡು ದೊಡ್ಡ ಬದಲಾವಣೆಗಳು ನಡೆಯುವ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಹೌದು ಸ್ನೇಹಿತರೆ, ಆಸ್ಟ್ರೇಲಿಯಾದ ಜನಪ್ರಿಯ ಟಿ20 ಲೀಗ್ ಬಿಗ್ ಬ್ಯಾಶ್ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಇದರ ಬೆನ್ನಲ್ಲೇ ಭಾರತದ ಹೆಮ್ಮೆಯ IPL ಪಂದ್ಯಗಳು ಕೂಡ ಆಸ್ಟ್ರೇಲಿಯಾದಲ್ಲಿ ನಡೆಯುವ ಸಾಧ್ಯತೆ ಇದೆ ಅನ್ನೋ ಸುದ್ದಿಯೊಂದು ಹೊರಬಿದ್ದಿದೆ. ಇನ್ನೊಂದು ಕಡೆ ಟೀಂ ಇಂಡಿಯಾದ ಸತತ ಸೋಲುಗಳಿಂದ ರೊಚ್ಚಿಗೆದ್ದಿರುವ BCCI ಮುಖ್ಯ ಕೋಚ್ ಗೌತಮ್ ಗಂಭೀರ್ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಅವರ ತಲೆದಂಡಕ್ಕೆ ಮುಂದಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಹಾಗಾದ್ರೆ ಭಾರತದಲ್ಲಿ BBL ಪಂದ್ಯ ನಡೀತಾ ಇರೋದ್ರ ಹಿಂದಿರುವ ಅಸಲಿ ಕಾರಣ ಏನು? ಆಸ್ಟ್ರೇಲಿಯಾದಲ್ಲಿ IPL ಪಂದ್ಯಗಳು ನಡೆಯುತ್ತಾ? ಇಂಗ್ಲೆಂಡ್ ಸೋಲಿನ ನಂತರ ಗಂಭೀರ್ ಭವಿಷ್ಯ ಏನಾಗಲಿದೆ? ಹೊಸ ಕೋಚ್ ಯಾರಾಗ್ತಾರೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚೆನ್ನೈನಲ್ಲಿ BBL ಉದ್ಘಾಟನಾ ಪಂದ್ಯ, ಏನಿದು ಸ್ಫೋಟಕ ಸುದ್ದಿ? ಸ್ನೇಹಿತರೆ, ಆಸ್ಟ್ರೇಲಿಯಾದ ಬಹುನಿರೀಕ್ಷಿತ ಬಿಗ್ ಬ್ಯಾಶ್ ಲೀಗ್ ಉದ್ಘಾಟನಾ ಪಂದ್ಯ ಈ ಬಾರಿ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇಲ್ಲ, ಬದಲಾಗಿ ನಮ್ಮ ಚೆನ್ನೈನಲ್ಲಿ ನಡೀತಾ ಇದೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಈ ಐತಿಹಾಸಿಕ ನಿರ್ಧಾರವನ್ನ ಘೋಷಿಸಿದ್ದಾರೆ. ಬರುವ ಡಿಸೆಂಬರ್ 12ನೇ ತಾರೀಕು ಚೆನ್ನೈನ ಪ್ರತಿಷ್ಠಿತ ಚೆಪಾಕ್ ಕ್ರೀಡಾಂಗಣದಲ್ಲಿ ಹಾಲಿ ಚಾಂಪಿಯನ್ ಪರ್ತ್ ಸ್ಕಾರ್ಚರ್ಸ್ ಹಾಗೂ ಮೆಲ್ಬರ್ನ್ ರೆನೆಗೇಡ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ವಿಶೇಷ ಅಂದ್ರೆ ವಿದೇಶಿ ಫ್ರಾಂಚೈಸಿ ಲೀಗ್ನ ಪಂದ್ಯವೊಂದು ಭಾರತದಲ್ಲಿ ನಡೀತಾ ಇರೋದು ಇದೇ ಮೊದಲು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸ್ಪೋರ್ಟ್ಸ್ ಕೊಲಾಬರೇಷನ್ ರೋಡ್ ಮ್ಯಾಪ್ ಒಪ್ಪಂದದ ಭಾಗವಾಗಿ ಈ ಪಂದ್ಯವನ್ನು ಆಯೋಜಿಸಲಾಗ್ತಾ ಇದೆ. ಕೇವಲ ಕ್ರೀಡೆ ಮಾತ್ರ ಅಲ್ಲ, ತರಬೇತಿ, ಕ್ರೀಡಾ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿನಿಮಯಕ್ಕೂ ಕೂಡ ಈ ಒಪ್ಪಂದ ಮುನ್ನುಡಿ ಬರೆಯಲಿದೆ. ಈ ಬಗ್ಗೆ ಮಾತಾಡಿರುವ ಪ್ರಧಾನಿ ಮೋದಿ, ಕ್ರೀಡೆಯು ಜನರನ್ನ ಬೆಸೆಯುವ ಅದ್ಭುತ ಶಕ್ತಿ ಹೊಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಾ IPL ಪಂದ್ಯ, ಪ್ರೈವೇಟ್ ಟಾಕ್ಸ್ ಶುರು. ಚೆನ್ನೈನಲ್ಲಿ BBL ಪಂದ್ಯ ನಡೀತಾ ಇರೋದು ಒಂದು ಕಡೆಯಾದರೆ, ಕ್ರಿಕೆಟ್ ಆಸ್ಟ್ರೇಲಿಯಾ ಇದಕ್ಕೆ ಪ್ರತಿಯಾಗಿ ನಮ್ಮ IPL ಪಂದ್ಯಗಳನ್ನು ಆಸ್ಟ್ರೇಲಿಯಾದಲ್ಲಿ ಆಯೋಜಿಸುವಂತೆ BCCIಗೆ ಓಪನ್ ಇನ್ವಿಟೇಷನ್ ನೀಡಿದೆ ಅನ್ನೋ ಬಿಸಿ ಬಿಸಿ ಸುದ್ದಿ ಹೊರಬಿದ್ದಿದೆ. ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ಪತ್ರಿಕೆಯ ವರದಿ ಪ್ರಕಾರ ಚೆನ್ನೈನಲ್ಲಿ BBL ಪಂದ್ಯಗಳನ್ನು ನಡೆಸಲು ಹಾಗೂ ಇದಕ್ಕೆ ಪ್ರತಿಯಾಗಿ ಆಸ್ಟ್ರೇಲಿಯಾದಲ್ಲಿ IPL ಪಂದ್ಯಗಳನ್ನು ನಡೆಸಲು ಎರಡೂ ಬೋರ್ಡ್ಗಳ ನಡುವೆ ತೆರೆಮರೆಯಲ್ಲಿ ಮಾತುಕತೆ ನಡೆಯುತ್ತಿದೆ ಅಂತ ಹೇಳಲಾಗಿದೆ. ಈಗಾಗಲೇ IPL ಪಂದ್ಯಗಳು ದಕ್ಷಿಣ ಆಫ್ರಿಕಾ ಮತ್ತು UAEನಲ್ಲಿ ಯಶಸ್ವಿಯಾಗಿ ನಡೆದಿವೆ. ಈಗ ಆಸ್ಟ್ರೇಲಿಯಾ ಸರದಿ. ಬಿಗ್ ಬ್ಯಾಶ್ ಲೀಗ್ಗೆ ಭಾರತದ ಬೃಹತ್ ಕ್ರಿಕೆಟ್ ಮಾರುಕಟ್ಟೆ ಬೇಕಾಗಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಆರ್ಥಿಕ ಸಂಕಷ್ಟದಲ್ಲಿದ್ದು BBLಗೆ ಖಾಸಗಿ ಹೂಡಿಕೆದಾರರನ್ನ ಸೆಳೆಯಲು ಈ ಪ್ಲಾನ್ ಮಾಡಿದೆ. BBLನಲ್ಲಿ IPL ಮಾಲೀಕರು ಹೂಡಿಕೆ ಮಾಡುವ ಸಾಧ್ಯತೆಯೂ ದಟ್ಟವಾಗಿದೆ. ಟೀಂ ಇಂಡಿಯಾ ಕಳಪೆ ಪ್ರದರ್ಶನ, ಗಂಭೀರ್ಗೆ ಗೇಟ್ ಪಾಸ್ ನೀಡುತ್ತಾ BCCI. ಇನ್ನು ಭಾರತೀಯ ಕ್ರಿಕೆಟ್ ವಿಚಾರಕ್ಕೆ ಬರೋದಾದ್ರೆ, T20 ವಿಶ್ವಕಪ್ ಗೆದ್ದು ಜಗತ್ತನ್ನೇ ಆಳಿದ್ದ ಟೀಂ ಇಂಡಿಯಾ ಇತ್ತೀಚೆಗೆ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಎದುರು ಸತತವಾಗಿ ಮುಗ್ಗರಿಸಿರೋದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂಗ್ಲೆಂಡ್ನ ಬ್ರಿಸ್ಟಲ್ನಲ್ಲಿ ನಡೆದ 4ನೇ T20 ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು 9 ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ. ಭಾರತ ನೀಡಿದ 158 ರನ್ಗಳ ಗುರಿಯನ್ನ ಇಂಗ್ಲೆಂಡ್ನ ಹ್ಯಾರಿ ಬ್ರೂಕ್ ಮತ್ತು ಫಿಲ್ ಸಾಲ್ಟ್ ಅಬ್ಬರದ ಬ್ಯಾಟಿಂಗ್ ಮೂಲಕ ಕೇವಲ 13.5 ಓವರ್ಗಳಲ್ಲಿ ಮುಕ್ತಾಯಗೊಳಿಸಿದ್ರು. ಶ್ರೇಯಸ್ ಅಯ್ಯರ್ ಅವರ ಹೋರಾಟದ 80 ರನ್ಗಳು ವ್ಯರ್ಥ ಆಯಿತು. ಇದರ ಜೊತೆಗೆ ಭಾರತ ಸತತ 2 T20 ಸರಣಿಗಳನ್ನು ಕಳ್ಕೊಂಡಿದೆ. ವಿಶ್ವಕಪ್ ವಿಜೇತ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ಕೆಳಗಿಳಿಸಿ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ಕೊಟ್ಟಿದ್ದು ದೊಡ್ಡ ಬ್ಲಂಡರ್ ಆಯ್ತಾ ಅನ್ನೋ ಪ್ರಶ್ನೆ ಈಗ BCCIಯನ್ನ ಕಾಡ್ತಾ ಇದೆ. ಮೂಲಗಳ ಪ್ರಕಾರ ಈ ಸರಣಿ ಸೋಲಿನ ಬೆನ್ನಲ್ಲೇ BCCI ಪರ್ಫಾರ್ಮೆನ್ಸ್ ರಿವ್ಯೂ ಮಾಡೋದಕ್ಕೆ ಮುಂದಾಗಿದ್ದು ಆಟಗಾರರು ಹಾಗೂ ಕೋಚಿಂಗ್ ಸ್ಟಾಫ್ನ ಕಾರ್ಯವೈಖರಿಯನ್ನ ವಿಮರ್ಶೆ ಮಾಡಲಿದೆ ಎನ್ನಲಾಗ್ತಾ ಇದೆ. 2027ರವರೆಗೂ ಗುತ್ತಿಗೆ ಹೊಂದಿದ್ರು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಇದೆ ಅಂತ BCCI ಮೂಲಗಳು ತಿಳಿಸಿರೋದಾಗಿ ಆಂಗ್ಲ ಮಾಧ್ಯಮಗಳು ವರದಿ ಮಾಡಿವೆ. ಇದರ ನಡುವೆಯೇ ಜಿಂಬಾಬ್ವೆ ಪ್ರವಾಸಕ್ಕೆ ಹಾಗೂ ಏಷ್ಯಾ ಕಪ್ಗೆ ಮುಖ್ಯ ಕೋಚ್ ಆಗಿ VVS ಲಕ್ಷ್ಮಣ್ ನೇಮಕ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ಪ್ರವಾಸವೇ ಗಂಭೀರ್ಗೆ ಕೊನೆಯದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮುಖ್ಯ ಕೋಚ್ ಆಗಿ ಗುಜರಾತ್ ಟೈಟನ್ಸ್ನ ಕೋಚ್ ಆಶೀಶ್ ನೆಹ್ರಾ ನೇಮಕ ಮಾಡುವಂತೆಯೂ ಆಗ್ರಹಗಳು ಕೇಳಿಬರ್ತಾ ಇದೆ.
ಒಟ್ನಲ್ಲಿ ಭಾರತದ ಕ್ರಿಕೆಟ್ ಜಗತ್ತಿನಲ್ಲಿ ಒಂದೆಡೆ ಬಿಬಿಎಲ್ ಮತ್ತು ಐಪಿಎಲ್ನ ಐತಿಹಾಸಿಕ ಒಪ್ಪಂದಗಳ ಮೂಲಕ ಹೊಸ ಕ್ರಾಂತಿ ಶುರುವಾಗುವ ಮುನ್ಸೂಚನೆ ಸಿಗ್ತಾ ಇದ್ರೆ, ಮತ್ತೊಂದೆಡೆ ಟೀಂ ಇಂಡಿಯಾದ ಕಳಪೆ ಪ್ರದರ್ಶನ ಬಿಸಿಸಿಐ ನಿದ್ದೆಗೆಡಿಸಿದೆ. ನಿಮ್ಮ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಐಪಿಎಲ್ ಪಂದ್ಯಗಳು ನಡಿಬೇಕಾ? ಹಾಗೆ ಟೀಂ ಇಂಡಿಯಾದ ಸತತ ಸೋಲಿಗೆ ಕಾರಣ ಯಾರು? ನಾಯಕ ಶ್ರೇಯಸ್ ಅಯ್ಯರ್, ಕೋಚ್ ಗೌತಮ್ ಗಂಭೀರ್ ಇಬ್ಬರನ್ನು ಬದಲಾಯಿಸಬೇಕಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಕ್ರಿಕೆಟ್ ಜಗತ್ತಿನ ಇಂಥ ಪ್ರಮುಖ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.